ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಮದುವೆ ಮನೆಯೊಳಗೆ ವಾಂಗಿಭಾತನ್ನು ಯಾವ ಥರ ಮಾಡ್ತಾರಲ್ಲ, ಅದನ್ನು ನಾವು ಸುಲಭವಾಗಿ ಮನೆಯೊಳಗೆ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ನಾ ಇಲ್ಲೇ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡೀನಿ. ಅದರೊಳಗೆ 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೋತೀನಿ. ಅದು ಕಾದ್ಮೇಲೆ 1 ಸ್ಪೂನಷ್ಟು ಸಾಸಿವೆ ಹಾಕೋತೀನಿ. ಆ ಸಾಸಿವೆ ಏನದಲ್ಲ ಚಲೋತ್ನಾಗ ಚಟ್ಪಟ ಅನ್ಬೇಕದು. ಆ ಚಟ್ಪಟ ಅಂದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋತೀನಿ. ಜೀರಿಗೆ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ, ಆಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಅದನ್ನು ಏನು ಮಾಡಬೇಕು, ಹೊಂಬಾಣ ಬರೋ ಹಂಗೆ ಅದನ್ನು ಚಲೋತ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿರಿ, ಇವಾಗ ಒಂದು ಸ್ವಲ್ಪ ಫ್ರೈ ಆಗ್ಯದ. ಇದಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೋತೀನಿ. ಕರಿಬೇವು ಹಾಕ್ಕೊಂಡ್ಮೇಲೆ ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೋತೀನಿ. ಇದು ಹಾಕೋದ್ರಿಂದ ರುಚಿನೂ ಹೆಚ್ಚಾಗ್ತದೆ, ಆಮೇಲೆ ಚಂದ ಕಾಣಿಸ್ತದೆ. ಹೀಗಾಗಿ ನಾ ಒಂದು ಹಾಕ್ಕೊಂಡೀನಿ. ಆಮೇಲೆ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಹಿಂಗೆ ಹಾಕ್ಕೋತೀನಿ. ಇದಕ್ಕೆ ಹಿಂಗೆ ಮುಂದಿದ್ರು ನಡೀತದೆ. ಆಮೇಲೆ ನಾ ಇಲ್ಲೊಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿನಿ. ಅದನ್ನು ಉದ್ದುದ್ದಕ್ಕಾಗಿ ಹೆಚ್ಚಿಟ್ಕೊಂಡೀನಿ. ಆಮೇಲೆ ಅರ್ಧ ಬಟ್ಟಲದಷ್ಟು ಹಸಿ ಬಟಾಣಿ ಹಾಕ್ಕೊಂಡೀನಿ. ಇವೆರಡನ್ನೂ ಸೇರಿಸಿ ಚಲೋತ್ನಾಗಿ ಒಂದು ಸರ್ತಿ ಬಾಡಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೋತೀನಿ. ಆಮೇಲೆ ನಾ ಇಲ್ಲೇ ಇದು ತೊಗೊಂಡೀನಿ, ಗುಂಡು ಬದ್ನೆಕಾಯಿ ತೊಗೊಂಡಿನಿ. ಇದನ್ನು ನೀರೊಳಗೆ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೆ, ಅದನ್ನೆಲ್ಲ ಫುಲ್ ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಇವಾಗ ಏನಾಗ್ಬಿಟ್ಟದ ಅಂದ್ರೆ, ಬದ್ನೆಕಾಯಿ ಇದು ಮಾಡಬೇಕು ಅಂದ್ರೆ, ವಾಂಗಿಭಾತ್ ಮಾಡಬೇಕು ಅಂದ್ರೆ ಉದ್ದನ ಬದ್ನೆಕಾಯಿ ಇದ್ದರೆ ಮಾತ್ರ ಮಾಡಬೇಕು ಅಂತಂದು ಇದಾಗ್ಬಿಟ್ಟದ. ಆದ್ರೆ ಹಾಗೇನಿಲ್ಲ. ನಮ್ಮ ಮನೆಯೊಳಗೆ ಯಾವ ಬದ್ನೆಕಾಯಿ ಇರ್ತದೆ ಅದನ್ನ ಬದ್ನೆಕಾಯಿ ಹಾಕ್ಕೊಂಡು ಮಾಡಿದ್ರೂ ರುಚಿಯೊಳಗೆ ಏನೂ ವ್ಯತ್ಯಾಸ ಆಗಂಗಿಲ್ಲ. ಹೀಗಾಗಿ ಸ್ವಲ್ಪ ನೀರು ಚಿಮುಕಿಸಿ ಒಂದು ಮುಚ್ಚಳ ಮುಚ್ಚಿಟ್ಬಿಟ್ಟಿದ್ದೆ. ಒಂದು 2-3 ನಿಮಿಷ ಇದು ಮಾಡಿದೆ. ಇವಾಗ ನೋಡಿರಿ, ಮಸ್ತಾಗಿ ಚಲೋತ್ನಾಗಿ ಬೆಂದ್ಬಿಟ್ಟದೆ ಈಗಿದು. ಇದಕ್ಕೆ ನಾವೊಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡು ರಸ ತೆಗೆದು ಇಟ್ಕೊಂಡ್ಬಿಟ್ಟಿನಿ. ಅದನ್ನು ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ ಫುಲ್. ಹಾಕ್ಕೊಂಡು ಹುಣಸೆಹಣ್ಣು ಸ್ವಲ್ಪ ಮುಂದಿರಲಿ, ಬೆಲ್ಲ ಒಂಚೂರು ಕಡಿಮೆ ಇರಲಿ. ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ಕೋತೀನಿ, ಪುಡಿ ಬೆಲ್ಲ ಮಾಡಿಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡ್ಬಿಡ್ತೀನಿ ಈಗ ಇದನ್ನು. ಅಂದ್ರೆ ಮಸ್ತ್ ಹುಳಿ ಹುಳಿಯಾಗಿ ಚಲೋ ಆಗ್ತದೆ. ಆಮೇಲೆ ಬೆಲ್ಲ ಒಂಚೂರು ಇರಲಿ ರುಚಿಗೆ ಅಂತ ತಿಳ್ಕೊಂಡು ಹಾಕ್ಕೊಂಡಿರ್ತೀನಿ. ಅದ್ರದ್ದು ಘಮ ಎಲ್ಲ ಹೋಗಿಬಿಡ್ಲಿ, ಅದ್ರದ್ದೆಲ್ಲ ಹಸಿ ಇದೆಲ್ಲ ಇರ್ತದಲ್ಲ ಅದೆಲ್ಲ ಹೋಗಿಬಿಡ್ಲಿ. ಆಮೇಲೆ ಅದ್ರೊಳಗೆ ಚಂದ ಕಾಯಿಪಲ್ಯ ಎಲ್ಲ ಕೂದ್ಬಿಡ್ತದೆ. ಅದಕ್ಕೆ ಆಮೇಲೆ ಏನು ಮಾಡ್ತೀನಿ, ಈಗ ಇದಕ್ಕೆ ಒಂದು 2 ಸ್ಪೂನಷ್ಟು ಖಾರ ಪುಡಿ ಹಾಕ್ಕೋತೀನಿ. ಖಾರ ಪುಡಿನ ನೀವು ರುಚಿಗೆ ನೋಡಿ ಹಾಕ್ಕೊಳ್ರಿ. ಖಾರ ನೀವು ಎಷ್ಟು ತಿಂತೀರಿ ನೋಡ್ಕೊಂಡು ಹಾಕ್ಕೊಳ್ರಿ. ಆಮೇಲೆ ಆಮೇಲೆ ಇಲ್ಲೊಂದು 2-3 ಸ್ಪೂನಷ್ಟು ವಾಂಗಿಭಾತ್ ಪೌಡ್ರ್ ಹಾಕ್ಕೋತೀನಿ. ಈ ವಾಂಗಿಭಾತ್ ಪೌಡ್ರ್ ಹಾಕ್ಕೊಂಡ್ಮೇಲೆ ಏನದಲ್ಲ, ಜಾಸ್ತಿ ಹೊತ್ತು ಗ್ಯಾಸ್ ಆನ್ ಇರಬಾರ್ದು. ಯಾಕಂದರೆ ಅದು ಜಲ್ದಿ ಸೀದು ಹೋಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಹೀಗಾಗಿ ಒಂದು ಸರ್ತಿ ಫುಲ್ ಎಲ್ಲನೂ ಮಸಾಲೆ ಜೊತೆಗೆ ಎಲ್ಲ ಒಂದು ಸರ್ತಿ ಬಾಡಿಸ್ಕೊಂಡು ಇವಾಗ ನೋಡಿರಿ ಫುಲ್ ರೆಡಿ ಆಗಿಬಿಟ್ಟದೆ ಈಗಿದು. ಆಮೇಲೆ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಉಪ್ಪನ್ನ ನೋಡಿ ಹಾಕ್ಕೊಳ್ರಿ, ನಿಮ್ಮದು ಪ್ರಮಾಣ ಎಷ್ಟದ ನೋಡಿಕೊಂಡು ಅಷ್ಟನ್ನು ಮಾತ್ರ ಉಪ್ಪು ಹಾಕ್ಕೊಳ್ರಿ. ಈಗಿದು ವಾಂಗಿಭಾತಿನ ಗೊಜ್ಜು ಫುಲ್ ರೆಡಿ ಆಗಿಬಿಟ್ಟದ. ಇದು ನಿಮಗೇನರ ಜಾಸ್ತಿ ಅನ್ನಿಸ್ತು ಅಂದ್ರೆ ಸ್ವಲ್ಪ ತಕ್ಕೊಂಡು ಇದನ್ನು ಫ್ರಿಜ್ ಒಳಗೆ ಇಟ್ಕೊಂಡ್ರೂ 1 ವಾರ ಏನೂ ಆಗಂಗಿಲ್ಲ. ಯಾಕಂದ್ರೆ ಚಲೋತ್ನಾಗ ಕುದಿಸ್ಬಿಟ್ಟಿರ್ತೀವಲ್ಲ. ನೋಡಿರಿ ಮಸ್ತ್ ಆಗ್ಯದ ಈಗಿದು. ಆಮೇಲೆ ನಿಮ್ಗೆ ಇಷ್ಟು ಬೇಕಾಯ್ತು ಅಂತಂದ್ರೆ ನಾವು ಅಷ್ಟಕ್ಕೂ ಅನ್ನ ಹಾಕ್ಕೊಂಬಿಡ್ಬೋದು. ಈಗ ನೋಡಿರಿ ಫುಲ್ ಅನ್ನ ಹಾಕ್ಕೋತೀನಿ ನಾನೀಗ ಇದಕ್ಕೆ. ಆಮೇಲೆ ಸ್ವಲ್ಪ ಅನ್ನ ಒಂಚೂರು ಉದುರಿದ್ರೆ ಭಾಳ ಚಲೋ ಆಗ್ತದೆ. ಹೀಗಾಗಿ ಅನ್ನನೂ ಮಸ್ತಾಗಿತ್ತು. ಹೀಗಾಗಿ ನೋಡಿರಿ ಫುಲ್ ಕಲಿಸ್ಕೊಂಡ್ಬಿಡ್ತೀನಿ ಒಂದು ಸರ್ತಿ. ನೋಡಿರಿ ಮಸ್ತ್ ಕಾಣ್ಲಿಕ್ಕತ್ತದಲ್ಲ, ಕಲರ್ಫುಲ್ಲಾಗಿ ಭಾಳ ಚಲೋ ಕಾಣ್ಲಿಕ್ಕತ್ತದ ವಾಂಗಿಭಾತ್. ಈಗ ವಾಂಗಿಭಾತ್ ಫುಲ್ ರೆಡಿ ಆಗಿಬಿಟ್ಟದ ಈಗಿದು ಊಟಕ್ಕೆ. ಆಮೇಲೆ ನಾವು ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಬಿಡೋಣ ಈಗ ಇದನ್ನು. ಆಮೇಲೆ ಈ ವಾಂಗಿಭಾತಿಗೆ ಏನದಲ್ಲ, ನಾವು ಹುಣಸೆ ಹಣ್ಣಿನ ಬದಲಾಗಿ ಇದನ್ನು ಹಾಕ್ಕೋಬೋದು, ನಿಂಬೆಹಣ್ಣು ಹಾಕ್ಕೋಬೋದು. ಬಟ್ ಮದುವೆ ಒಳಗೆಲ್ಲ ಏನು ಮಾಡಿಬಿಡ್ತಾರೆ, ಹುಣಸೆ ಹಣ್ಣನ್ನು ಅವ್ರು ಬಳಸ್ತಾರೆ. ಯಾಕಂದ್ರೆ ನಿಂಬೆಹಣ್ಣು ಅಷ್ಟೊಂದು ಬಳಸಂಗಿಲ್ಲ ಅವರು. ಹೀಗಾಗಿ ನಾ ಇದನ್ನು ಟ್ರೈ ಮಾಡೀನಿ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಬಿಡ್ತೀನಿ ಈಗ ಇದನ್ನು. ನೋಡಿರಿ ಎಷ್ಟು ಬಿಸಿ ಬಿಸಿಯಾಗಿ ವಾಂಗಿಭಾತ್ ಮಸ್ತ್ ಅಂದ್ರೆ ಭಾಳ ರುಚಿನೂ ಆಗಿತ್ತಿದು. ಹೀಗಾಗಿ ನೀವು ಒಂದು ಸರ್ತಿ ಮನೆಯೊಳಗೆ ಮಾಡಿ ನೋಡಿರಿ. ಟೇಸ್ಟು ಹೆಂಗಾಗ್ಯದ ಅಂತ ಕಮೆಂಟ್ಸ್ ಒಳಗೆ ಹಾಕೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ. ಆಮೇಲೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.